ದಕ್ಷಿಣದಿಂದ ಉತ್ತರದವರೆಗೆ, ಜಾನಪದದಿಂದ ಪುರಾಣದವರೆಗೆ, ಬಯಲಾಟದಿಂದ ಹರಿಕತೆವರೆಗೆ, ನಾಟಕದಿಂದ ಸಿನಿಮಾದವರೆಗೆ ನಾನಾ ಪ್ರಕಾರದ ರಾಮಾಯಣಗಳಿವೆ. ಆತ್ಮ ಅದೇ ಆದ್ರೂ ಆಕಾರಗಳು ಬೇರೆ ಬೇರೆ, ಅನುಭವ ಅದೇ ಆದ್ರೂ ಅಭಿಪ್ರಾಯಗಳು ಬೇರೆ ಬೇರೆ. ನಮಿತ್ ಮಲ್ಹೋತ್ರರವರ ಈ ರಾಮಾಯಣ ಇವೆಲ್ಲಕ್ಕಿಂತ ವಿಭಿನ್ನವಾಗಿದೆ, ವಿಶೇಷವಾಗಿಯೂ ಇದೆ. ಇದನ್ನ ನಾವು ಓದಿರೋ ಕಥೆಗಳಿಗೆ ಹೋಲಿಕೆ ಮಾಡೋದು ಕಷ್ಟನೇ, ಆದ್ರೂ ಇದನ್ನ ಇನ್ನೊಂದು ಹೊಸ ಪ್ರಕಾರದ ರಾಮಾಯಣ ಅನ್ಬಹುದು. ರಾವಣನಾಗಿ ಯಶ್ ಈ ಟ್ರೈಲರ್ ನ ಹೈಲೈಟ್ ಅಂತ ಹೇಳ್ಬಹುದು. ಭಿಕ್ಷುಕನ ರೂಪದಲ್ಲಿ ಬಂದು ಕುಬೇರನ ರಾಜ್ಯವನ್ನ ಆಕ್ರಮಿಸಿಕೊಳ್ಳುವ ದೃಶ್ಯ ಇರಬಹುದು, ಶೂರ್ಪನಖಿಯ ಜೊತೆಯಲ್ಲಿ ಸಂಭಾಷಣೆಯ ದೃಶ್ಯ ಇರಬಹುದು, ಕೊನೆಯಲ್ಲಿ ಆ ವಿಚಿತ್ರ ಪ್ರಾಣಿ ಎದುರು ಹೂಂಕರಿಸುವ ದೃಶ್ಯ ಇರಬಹುದು. ಎಲ್ಲದರಲ್ಲೂ ತಮ್ಮ ನಟನೆಯಿಂದ ಅಬ್ಬರಿಸಿದ್ದಾರೆ. ರಾಮನಾಗಿ ರಣಬೀರ್ ಕಪೂರ್ ಚೆನ್ನಾಗಿ ಮಾಡಿದ್ದಾರೆ. ಆ ಶಾಂತ ಸ್ವಭಾವ, ಏಕಾಗ್ರತೆ, ಗಂಭೀರತೆ, ರಾಮನ ತೇಜಸ್ಸು ಅವರ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು. ಸೀತೆಯಾಗಿ ಸಾಯಿ ಪಲ್ಲವಿ ಆ ಪಾತ್ರದ ಅಂತರಾಳವನ್ನ ತಮ್ಮ ಕಣ್ಣುಗಳಿಂದಲೇ ತೋರಿಸಿದ್ದಾರೆ. ಟ್ರೇಲರ್ ನ ವಿಜುವಲ್ಸ್ ಮಾತ್ರ ಟಾಪ್ ಕ್ವಾಲಿಟಿನಲ್ಲಿದೆ. ಆಲ್ಮೋಸ್ಟ್ ಎಲ್ಲಾ ದೃಶ್ಯಗಳು ಕಣ್ಣಿಗೆ ಹಬ್ಬ ಅನ್ಬಹುದು. ಆ ದೃಶ್ಯಗಳಿಗೆ ಇನ್ನಷ್ಟು ಮೆರುಗು ತಂದಿರೋದು ಇದರ ಬ್ಯಾಕ್ ಗ್ರೌಂಡ್ ಸ್ಕೋರ್. ಘಟಾನುಘಟಿಗಳಲ್ಲಿ ಮ್ಯೂಸಿಕ್ ನೀಡಿರುವಾಗ ಇಂತಹ ಅದ್ಭುತ ಸೃಷ್ಟಿ ಆಗ್ಲೇಬೇಕಲ್ವಾ. ಟೀಸರ್ ನಲ್ಲಿದ್ದ ಕೆಲವು ಮಿಸ್ಟೇಕ್ಸ್ ನ ಇಲ್ಲಿ ಸರಿಪಡಿಸಿಕೊಂಡಿರೋದು ಸಂತೋಷದ ವಿಷಯ. ಸಿನಿಮಾ ರಿಲೀಸ್ ನ ಸಮಯದಲ್ಲಿ ಇನ್ನೂ ಬೆಟರ್ ಕ್ವಾಲಿಟಿನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅನಿಸುತ್ತೆ. ನಿತೇಶ್ ತಿವಾರಿ ಅವರು ತಮ್ಮ ಜವಾಬ್ದಾರಿನ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಇಷ್ಟು ದೊಡ್ಡ ಪ್ರೊಡಕ್ಷನ್ ಇರೋ ಸಿನಿಮಾನ ಹ್ಯಾಂಡಲ್ ಮಾಡೋದು ಸಾಧಾರಣದ ವಿಷಯವಲ್ಲ. ಪ್ರತಿಯೊಂದು ಸೂಕ್ಷ್ಮ ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ನಿರ್ದೇಶನ ಮಾಡಿದ್ದಾರೆ. ಆಂಜನೇಯನ ಪಾತ್ರನ ರಹಸ್ಯವಾಗಿ ಇಟ್ಟಿದ್ದಾರೆ, ಅಂದ್ರೆ ಟ್ರೈಲರ್ ನಲ್ಲಿ ಎಲ್ಲೂ ಇಲ್ಲ. ಸಾಮಾನ್ಯವಾಗಿ ಎಲ್ಲರ ಗಮನ ಇದ್ದದ್ದು ಆ ಪಾತ್ರದ ಮೇಲೇನೆ. ನೋಡೋಣ ಮುಂದಿನ ದಿನಗಳಲ್ಲಿ ಆಂಜನೇಯನ ಪಾತ್ರ ರಿವೀಲ್ಗಾಗಿ ಒಂದು ಟೀಸರ್ ಬಂದ್ರೂ ಬರಬಹುದು. ರಾವಣ ಜಟಾಯು ಯುದ್ಧ, ಕುಂಭಕರ್ಣ ಮತ್ತೆ ಇತರ ರಾಕ್ಷಸರ ಡಿಸೈನ್, ಶೂರ್ಪನಖಿಯ ರಥ, ಪುಷ್ಪಕ ವಿಮಾನ, ಕುಬೇರ ನಗರ, ಅಯೋಧ್ಯ ಎಲ್ಲವೂ ಅದ್ಧೂರಿಯಾಗಿತ್ತು. ಈ ಸಿನಿಮಾ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಹೊಸ ದಾಖಲೆ ನಿರ್ಮಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇದರಿಂದಾಗಿ ಇನ್ನೂ ಹೆಚ್ಚಿನ ಇಂತಹ ಪ್ರಯತ್ನಕ್ಕೆ ನಾಂದಿ ಹಾಡಿದಂತಾಗುತ್ತದೆ. ನಮ್ಮಲ್ಲಿ ಈ ತರದ ಕಥೆಗಳಿಗೇನು ಬರ ಇಲ್ಲ. ಅವು ಸಿನಿಮಾಗೆ ಬಂದ್ರೆ ವಿಶ್ವ ಮಟ್ಟದಲ್ಲಿ ಭಾರತೀಯ ಚಿತ್ರರಂಗ ಮುಂದೆ ನಿಲ್ಲುತ್ತೆ. ರಾವಣ ಒಬ್ನೇ ಓಡ್ ಬಂದು ಸೈನಿಕರನ್ನ ಹೊಡೆಯೋ ಸೀನಲ್ಲಿ ಮತ್ತೆ ರಾಮ ಪರಶನ ಹಿಡಿದಿರೋ ಸೀನಲ್ಲಿ ಸ್ವಲ್ಪ ಬೆಟರ್ ಆಗ್ಬೋದಿತ್ತು ಅನ್ನಿಸ್ತು. ರಾಮಾಯಣ ರಾಮನ ಅಡ್ವೆಂಚರಸ್ ಜರ್ನಿ. ಆ ಜರ್ನಿಯಲ್ಲಿ ಸಿಗುವ ಆಂಜನೇಯ, ವಾನರ ಸೇನೆ, ಜಾಂಬವಂತನಂತಹ ಹಲವು ಪಾತ್ರಗಳು ಈ ಟ್ರೈಲರ್ ನಲ್ಲಿ ಇಲ್ಲ. ಬಹುಶಃ ಅದು ಎರಡನೇ ಪಾರ್ಟ್ ನಲ್ಲಿ ಇರಬಹುದು. ರಾವಣ ಜಟಾಯು ಯುದ್ಧ ಇದರ ಕ್ಲೈಮ್ಯಾಕ್ಸ್ ಇರಬಹುದು. ರಾಮಾಯಣವನ್ನ ಎರಡು ಪಾರ್ಟ್ ನಲ್ಲಿ ಹೇಳುವುದು ಕಷ್ಟ ಸಾಧ್ಯನೇ. ಇವರ ಪ್ರಯತ್ನಕ್ಕೆ ಮೆಚ್ಚುಗೆ ಬರಲೇಬೇಕು. ಹಿಂದಿಯಲ್ಲಿ ಮತ್ತೆ ಕನ್ನಡದಲ್ಲಿ ಎಷ್ಟು ಅವರು ಡಬ್ಬಿಂಗ್ ಮಾಡಿರೋದು ಸಂತೋಷದ ವಿಷಯ. ಕನ್ನಡದ ಡಬ್ಬಿಂಗ್ ಕ್ವಾಲಿಟಿ ಚೆನ್ನಾಗಿದೆ. ಒಟ್ಟಾರೆಯಾಗಿ ಒಂದು ಅದ್ಭುತ ಟ್ರೈಲರ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಸಿನಿಮಾದ ಮೇಲಿನ ಆಸಕ್ತಿ ದುಪ್ಪಟ್ಟಾಗಿದೆ. ನಿಧಾನವಾಗಿ ಒಂದಾದ ಮೇಲೊಂದು ಪ್ರಮೋಷನ್ ಕಂಟೆಂಟ್ ಬರೋ ಸಾಧ್ಯತೆ ಇದೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.